ಗಾಯ್ಸ್, ಎಲ್ರಿಗೂ ಇವತ್ತಿನ ಗುರುವಾರದ ವಿಡಿಯೋಗೆ ಸ್ವಾಗತ. ಬೆಳಗ್ಗೆ 5:15 ಮನೆ ಬಿಟ್ಟು ಬಂದವನು. ಇವಾಗ ಅಲ್ಲಿ ಆಲ್ಮೋಸ್ಟ್ 8 ಗಂಟೆಗೆ ಇನ್ನೊಂದು 20 ನಿಮಿಷ ಐತೆ. ಬಟ್ ಇವತ್ತಿನ ಕೆಲಸ ಮುಗೀತು. ಇವತ್ತು ಗುರುವಾರ, ನಾಳೆ ಎಕ್ಸಾಮ್ ಐತೆ. ಇವತ್ತು ಪೂರ್ತಿ ಇಲ್ಲ, ಆಚೆ ಹೋಗೋ ಪ್ಲಾನ್ ಏನಿಲ್ಲ. ನೋಡೋಕೆ ಮುಂದೆ ಏನೇನು ಆಗ್ತದೋ. ನಾಳೆ ಎಕ್ಸಾಮ್ಗೆ ಇವತ್ತು ಕೂತ್ಕೊಂಡು ಪ್ರಿಪೇರ್ ಆಗಬೇಕು. ಗೊತ್ತು ನಾವು ಹುಡುಗರು ಆಯ್ತಾರ ಅಂತ. ಅದಕ್ಕೆ ನಾಳೆ ಎಕ್ಸಾಮ್ಗೆ 6 ಚಾಪ್ಟ್ರು 5 ಚಾಪ್ಟ್ರು ಅಷ್ಟೇ. 5 ಚಾಪ್ಟ್ರ್ ಮುಗಿಸೋಕೆ ಒಂದು 5 ಅವರ್ ಸಾಕು. ಕೂತ್ಕೊಂಡು ಮಧ್ಯಾಹ್ನ ಒಂದು 5 ಅವರ್ ಕೂತ್ಕೊಂಡು ಮುಗಿಸ್ಬಿಟ್ಟೆ ಅಂತಂದರೆ ಮುಂದಿನ ಐಡಿಯಾ ಏನು ಅಂತ ಗೊತ್ತಿಲ್ಲ. ಇಲ್ಲಿಂದ ಹೋದ್ಮೇಲೆ ಪ್ಲಾನ್ ಆಗ್ತದೆ ಏನೇನು ಮಾಡೋದು, ಏನೇನು ಕಂಟೆಂಟ್ ಎತ್ತೈತ ಅಂತ ನೋಡ್ತಾ ಇರ್ತಾರೆ. ಇವತ್ತಿನ ದಿನ ಎಲ್ಲ ಹೆಂಗಿತ್ತು ಅಂತ ಗೊತ್ತಾಗಬೇಕು ಅಂತಂದರೆ ಕೊನೆವರೆಗೂ ವಿಡಿಯೋ ನೋಡ್ರಿ. ಯಾರು ಮಿಸ್ ಮಾಡ್ಕೊಂಡು ಹೋಗ್ಬಿಟ್ಟು ಕೊನೆವರೆಗೂ ಏನಾದರೂ ಒಂದು ಇರ್ತದೆ. ಗೈಸ್, ಟೈಮ್ 1:15. ಎಕ್ಸಾಮ್ ಪ್ರಿಪ್ರೇಷನ್ ಆನ್ ಗೋಯಿಂಗ್ ನಡೀತಾ ಇದೆ. ನೆಕ್ಸ್ಟ್ ಏನಪ್ಪ ಕೆಲಸ ಅಂತಂದರೆ ಇವಾಗ 2 ಚಾಪ್ಟರ್ ಕಂಪ್ಲೀಟ್ ಮಾಡೋಕೆ 5, ಇನ್ನು 3 ಚಾಪ್ಟರ್ ಓದಬೇಕು. 2 ಕವರ್ ಮಾಡಿದ್ದೀನಿ. ಇನ್ನೂ ಬೇಜಾನ್ ಟೈಮ್ ಐತೆ. ನನ್ನ ತಂಗಿ ಮೂಗ್ಬಟ್ಟು ಕಳೆದು ಹಾಕೊಂಬಿಟ್ಟವಳೆ. ಅಂದರೆ ಅವತ್ತೇ ಹೇಳಿದ್ದೆ ಮೂಗ್ಬಟ್ಟು ಕಳೆದು ಹಾಕೊಂಬಿಟ್ಟವಳೆ ಅಂತ. ಮತ್ತು ಮೊನ್ನೆ ಇದಾಗಿತ್ತು, ಏನಾದರೂ ಕೊಡಿಸ್ಬೇಕು ಅಂತ ಅಂದಲ್ಲ. ಏನು ಕೊಡ್ಸೋದು ಯೋಚನೆ ಮಾಡ್ತಿರ್ಬೇಕಾದ್ರೆ ಇದೇ ಐಡಿಯಾ ಬಂತು. ಇವಾಗ ಒಡವೆ ಅಂಗಡಿ ಕರ್ಕೊಂಡೋಗಿ ಮೂಗ್ಬಟ್ಟು ಕೊಡಿಸ್ಬಿಟ್ಟು ನಮ್ಮ ಅಪ್ಪನ ಕರ್ಕೊಂಡು ಹೋಗ್ತೀನಿ. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಹೋದರೆ ಸ್ವಲ್ಪ ನೆಗೋಸಿಯೇಷನ್ ಮಾಡಿಸ್ತದೆ. ನಾನೇ ಓದ್ಬಿಟ್ರೆ ಗೊತ್ತಾಗಲ್ಲ, ಗೊತ್ತಿರೋರನ್ನೇ. ಬಟ್ ನಮ್ಮ ಅಪ್ಪ ಹೋದರೆ ಸಿಕ್ಕಾಪಟ್ಟೆ ಡಿಸ್ಕೌಂಟ್ ಮಾಡಿಸ್ತದೆ. ಅದಕ್ಕೆ ನಾವು ಅಪ್ಪನ ಕರ್ಕೊಂಡು ಇವಾಗ ಒಡವೆ ಅಂಗಡಿಗೆ ಹೋಗಿ ನನ್ನ ತಂಗಿನ ಕರ್ಕೊಂಡು ಹೋಗಿ ಅವಳಿಗೆ ಇಷ್ಟವಾಗಿ ಮೂಗ್ಬಟ್ಟು ಕೊಡ್ಸ್ಕೊಂಬರ್ಬೇಕು. ಕೀ ಎತ್ಕೊಂಡೆ ನೀಗಡಿದು ಕೀ ಎತ್ಕೊಂಡ ಓಡು 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 ಓಡು. ನಾನೇ ಕರ್ಕೊಂಡು ಹೋಗಿನಿ. ಹೋಗ್ಬಿಟ್ಟು ಟ್ಯಾಕ್ಸ್ ಹಾಕ್ತಾರೆ ಅಂತ. ಕಮ್ಮಿ ಕಾಸಿನ ತಗೋ ರುಬ್ಬಿಡ್ತೀನಿ ತಲೆ ಮೇಲೆ. ಜಾಸ್ತಿ ಕಾಸಿನ ತಂದ್ರೆ ನಾನು ಕೊಡ್ಸ್ತಿರೋದು ಅಂತ. ನಿನ್ನ ಬಜೆಟ್ ಏನಿದ್ರೆ 2,500 ರೂಪಾಯಿ ಮೇಲೆ ತಗೊಂಗಿಲ್ಲ. ಅದ್ರ ಮೇಲೆ ತಗೊಂಡು ನಿಂದೇನೆ. ಒಂಚೂರು ಅಣ್ಣನ ಮೇಲೆ ಕನಿಕರ ಇರಲಿ, ಸರಿನಾ? ಸರಿ, ಕಾಸಿಲ್ಲ. ಹೇಳಣ್ಣ, ಚೆನ್ನಾಗಿದ್ದೀರಾ? ನಮಸ್ತೆ. ನಮಸ್ತೆ, ಚೆನ್ನಾಗಿದ್ದೀವಿ. ಇಲ್ಲಿ ಅಪರೂಪ ಆಗ್ಬಿಟ್ಟಿದ್ದೀರಾ? ಹೊಗಳ ಏನು ಸಕ್ರೆಟಿ ಪುಡಿ ಅಂಗಡಿ ಇದು ದಿವಸ ಮಾಡಕ್ಕೆ. ಅಣ್ಣ ಹೇಳಿ ಅಣ್ಣ. ಒಂದು ಕಮ್ಮಿ ಕಾಸಲ್ಲಿ ಚಿನ್ನದ್ರಲ್ಲಿ ಕಮ್ಮಿ ಕಾಸಲ್ಲಿ ಒಂದು ಒಳ್ಳೆ ಮೂಗ್ಬಿಟ್ಟು ಅಂತ ಕೊಡ್ರಿ ಎಲ್ಲ. ಒಳ್ಳೆ ಮೂಗ್ಬಿಟ್ಟು ಕೊಡಮ್ಮ ಅಂಟಿ, ಒಳ್ಳೆ ಮೂಗ್ಬಿಟ್ಟು ಕೊಡಂಟಿ. ಒಂಚೂರು ಕಮ್ಮಿ ಕಾಸಲ್ಲಿ ಕೊಡ್ರಿ, ನಾನೇ ಕೊಡ್ತಾ ಇರೋದು. ಜಾಸ್ತಿ ಕೊಡ್ಬೇಡ್ರಿ. ಕಮ್ಮಿ ಕಾಸಲ್ಲಿ ಹಂಗಾರೆ ಚೆನ್ನಾಗಿರೋ ವಜ್ರದ ಕೊಟ್ಬಿಡು. ಇದರಲ್ಲೂ ಡಿಸೈನ್ ಬೇಕಾ? ಇಲ್ಲಿಲ್ಲ. ನೀನು ಮೂಗ್ಬಟ್ಟಲ್ಲೂ ಡಿಸೈನ್ ಬರ್ತವಂತೆ. ಮೂಗ್ಬಟ್ಟಲ್ಲೂ ಡಿಫ್ರೆಂಟ್ ಡಿಸೈನು. ಮೂಗ್ಬಿಟ್ಟಣ ಒಂದು ಇಲ್ಲ. ಇವೆಲ್ಲ ಏನಿವು ಜಾತ್ರೆ ಸಿಗೋ ಮೂಗ್ಬಿಟ್ಟಿದ್ದೆ ಮಾಮಲ್ಲಿ ಇವು ರೈ. ಇದ್ರಲ್ಲಿ ದೊಡ್ಡದು ಬರೋದು. ಇನ್ಯಾವ ದೊಡ್ಡ ಬರ್ತದೆ? ಇವಾಗ ನೀನು ಅದು ನೋಡಿದೆ, ಅದು ಎರಡರಲ್ಲೇ. ಅದು ಯಾರು ಅಜ್ಜಿದರಿಕಂತ ಆ ಥರ ತಗೊಂಡು ಸುಮ್ಮನೆ ದೊಡ್ಡ ಮೂಗಿಗೆ ಅಷ್ಟಪ್ಪ ಕರೆಕ್ಟಾಗಿ ಕಾಣ್ತದೆ. ಇಲ್ಲ ಐತ್ ನೋಡು, ಅದ್ಲಿಕೊಂಬಿಡ್ಲ. ಅದೆಲ್ಲ ಜವರಿ ಮಾಡಾಕಿರೋದು. ಹಂಗೆಲ್ಲ ಕೇಳ್ತಾರ. ಯಾವುದೋ ಒಂದು ಟಪ್ ಅಂತ ಹೇಳೋ ನೋಡಿ. ಇದ್ರಾಗ ಯಾವ್ದು ಚೆನ್ನಾಗಿರೋದು 4 5 ಯಾವ ಬೇಡವಾದ್ರಾಗಿಲ್ಲ ನಾವು. ನೀನು ಯಾವ್ದಾಯ್ತ ಇನ್ನೂ 20 ವರ್ಷ ಹಿಂದೆ ಇದ್ದೀವಿ ನೋಡಿ. ಈ ಥರ ತಲೆ ಚೆನ್ನಾಗಿ ಕಾಣಿಸ್ತದೆ. ಈ ಕಡೆ ಹೆಂಗಂತ ನೋಡೋದು ಒಂದು ತಮಿಳ್ನಾಡು ಈ ಕಡೆ ಇದ್ರ ನೋಡಿ. ಅಲ್ರಿ ಯಾವುದು ಪಟ್ಟಂತ ಅದಾ ಇಷ್ಟದಿಗೆ ವಯಸ್ ಹಂಗೋ ಹಿಂಗೋ ಸಾಧನೆ ಮಾಡಿ ಕೊನೆಗೆ ಇವೆಲ್ಲ ತಗೊಂಡವಳೆ. ಹಾಕ್ಸೋ ಕೊಡು ಅಣ್ಣಂಗೆ ಟಕ್ಕಂತ ಬಿಲ್ಲಾಸಗೆ. ಅದು ಬಿಚ್ಚೇಸಿ ಡೂಪ್ಲಿಕೇಟಾ? ಇಡೀ ಚಿನ್ನದ ಮೂಗ್ಬಿಟ್ಟು ಒಡವೆ ಅಂಗಡಿ ಇಲ್ಲೇ ಇದೆ. ಇವೆಲ್ಲ ಚಿನ್ನ ನೀವು ಕೊಟ್ಟಿರೋದೇನಾ? ಇಂತಾಗಿರೋದೇನಾ? ಇಷ್ಟು ಸ್ಕ್ರಾಪ್ ಅಷ್ಟು ಹಾಕಿದ್ರೆ ಇಷ್ಟು ಆರಾಮ ಫ್ರೀ ಕೊಡ್ಬೋದಲ್ಲ ಎರಡು. ನಿಖರವಾದ ಒಂದೊಳ್ಳೆ ನಿಖರವಾದ ಬೆಲೆ ಕೊಡ್ರಿ. ಇದನ್ನ ನಾವೇ ಇನ್ನ 25 ಗ್ರಾಮ್ ಜಾಸ್ತಿ ಹಾಕಿದೀವಿ. ಕಾಸೇನು ಕೊಡಂಗಿಲ್ಲ. ನಾನು ಬರೀ ಮೂಗ್ಬಿಟ್ಟು ಅಷ್ಟೇ ಹೇಳಿರೋದು. ಇವೆಲ್ಲ ನನಗೇನು ಕೇಳಂಗಿಲ್ಲ ನೀನು, ಸರಿನಾ? ನಿಮ್ಮ ಅಪ್ಪನ ಕೇಳಿ ಕೊಡ್ಸಂಗಿಲ್ಲ ಕೊಡ್ಸ್ತೀರಪ್ಪ. ಏನು ಅಪ್ಪ ಕೊಡ್ಸ್ತಂತ 2 ತಗೊಳ್ಳಿ. 2 ತಗೊಳ್ಳಿ. ನಾ ಮೂಗ್ಬಿಟ್ಟಿದ್ದು ಎಷ್ಟೈತೆ ಲೆಕ್ಕಾಕು. ಕಾಲ್ ಚೈನ್ ಇವ್ರಿಗೆ ಹಾಕ್ರಿ. ಅಪ್ಪಾಜಿಗೆ ನೀವೇ ಕೊಡ್ಬೇಕು. ವಾಪಸ್ ತಗೊಂಡ್ರಿ ಅದನ್ನ. ಕಾಲ್ ಚೈನ ವಾಪಸ್ ಕೊಡ್ಲೇನೆ. ಕಾಲ್ ಚೈನ ಬೇಡವಾ? ಅಯ್ಯೋ, ಅದೇ ಮಕ್ಕಳಿಗೆ ಮುಗಿಸ್ಕೊಂಡ್ಬಿಟ್ಟು ಒಟ್ಟು 2,800 ರೂಪಾಯಿ ಕಡಿದ್ಲು. ಕಾಲ್ ಚೈನು ಮತ್ತು ಮೂಗ್ಬಿಟ್ಟು 2 ಸೇರಿ
ನಾಮ ಹಾಕಿದ್ರು ಅಷ್ಟೇ. ಕೊಡ್ಸಿದ್ದೀನಿ ಮೊನ್ನೆ ಮಾತು ಕೊಟ್ಟಂಗೆ. ಮುಂದಿನ ಕೆಲಸ ಮನೆಗೆ ಹೋಗ್ಬಿಟ್ಟು ಏನು ಅಂತ ನೋಡೋದಷ್ಟೇ. ಬರೋಣ. ಥ್ಯಾಂಕ್ ಯು ಸೊ ಮಚ್. ಟಾಟಾ ಬಾಯ್ ಬಾಯ್ ಆಂಟಿ ಬಾಯ್. ಗೈಸ್ ಯಾರಾದರೂ ಒಂದು ಒಳ್ಳೆ ಬಜೆಟ್ ಫ್ರೆಂಡ್ಲಿ ಒಡವೆ ಅಂಗಡಿ ಹುಡ್ತಾ ಇದೆ ನಮ್ಮ ನೆನ್ಮಂಗಲದಲ್ಲಿ, ಈ ಅಂಗಡಿ ಬರ್ರಿ. ನಾವು ಇಲ್ಲಿಗೆ ಬರೋದು ಅಂಬಿಕಾ ಜ್ಯುವೆಲ್ಲರ್ಸ್ ಅಂತ ಪೇಟೆ ಬೀಜಲ್ಲಿ. ಬರ್ರಿ. ಓಯ್ ತಾಯಿ ಬಾರ ಇದನ್ನ ತಾಂಬರೋಣ. A few moments later. ಅಲ್ಲ ಕಣವ, ಇಂಥ ಸೆಬ್ಬೆ ಕೊಡ್ತಿರೋ ನಮ್ಮ ಮನೆಗೆ, ಇದಕ್ಕೆ ನನಗೂ ಮರ್ಯಾದೆ ಇಲ್ಲ ನಮ್ಮ ಮನೇಲಿ. ಓಯ್ ಓಯ್ ಈಗ ನೀ ನನ್ಗೆ ಅಂದ್ಬಿಡ ಅದು ಎಬ್ಬರ್ಸು. ನಾನು ಹೇಳಿ ಅಂದೆ ಹೆಂಗ್ ಕೊಡೋತದಿ. ಓಯ್ ಸಿಬೆ ಇದೊಳ ಯಾಕೆ ನಿನ್ ಕಂಡ್ರೆ ಪಾಪ ಯಾವ ತಾನೇ ಪ್ರೀತಿಯಿಂದ ಇರ್ತಾವ ನೋಡು. ಮನೆ ಕಳಮ್ಮ ತಪ್ಪಾಯ್ತು. ಯಾಕಮ್ಮಣಿ ಜಾಸ್ತಿ ಇಲ್ಲಿಗೆ ಬಾ. ಇಲ್ಲಿಗೆ ಇಲ್ಲಿಗೆ ಜಾಸ್ತಿ ಮಾತಾಡ್ರೆ ಅವ್ನು ಬಿಡಲ್ಲ. ಒಂದ್ ಹೇಳ್ತೀನಿ ಪರ್ಚಲ್ಲ ಒಂದ ತಗೋ ತಗೋ ಅವನಿಕ ಹುಲಿ. ಅಯ್ಯ ನಿನ್ನ ನಿಮ್ಮ ಯಜಮಾನ್ ಏನ್ ಇವತ್ತು ಕಾಲೇಜ್ ಹುಡುಗ ಕಂಡ ಕಾಣ್ತಾವ್ರೆ ಟೀ ಶರ್ಟ್ ಇಟ್ಕೊಂಡು. ಹುಡುಗ 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 40 ವರ್ಷಕ್ಕೆ ಮುಟ್ಕಾಗೋತಾರ. ಇನ್ನ 40 ವರ್ಷನ 30 ವರ್ಷ ಅಂತ ಹೇಳ್ಕೊ. ನಾಚಿಕೆ ಆಗಲ್ವಾ? 30 ವರ್ಷ ಆಗ್ಬಿಟ್ಟದೆ. ಇನ್ನೇನು ಮಗಳಿಗೆ ಚೈನ್ ಕಾಲ್ ಚೈನ್ ಕೊಡ್ಸಿದ್ರು. ನಾನ್ ಮೂಗ್ ಕೊಡ್ಸಕ್ಕೆ ಅಂತ ಹೋದ್ರೆ ಕಾಲ್ ಚೈನ್ ಕೊಡ್ಸಿದ್ರು. ನಿನ್ಗೆ ತಂದ್ರು ಕೇಳು. ನನಗೇನು ಬೇಡ ತಗೋ. ನನ್ ದನಕಾಯಿ ಹೇಳಲ್ವಾ? ಬೆಳಕಾಯಿ ಚುಪ್ಪು ತೆಂಗಿನಕಾಯಿ ಚುಪ್ಪು. ನಿನ್ನ ಒಡವೆ ಅಂಗಡಿ ನಿನ್ ಜ್ಞಾಪಿಸ್ಕೊಂಡಿಲ್ಲ ನಿನ್ನ. ನನ್ಗೋಬ್ಳು ಹೆಂಡತಿ ಅವಳೆ ಅಂತ ಯಾಕೆ ನಾನು ಹಂಗ ಜ್ಞಾಪಿಸ್ತೆ. ಅಮ್ಮಗೆ ಏನಪ್ಪ ಅಂತ. ಏನೋ ಒಂದು ಲಕ್ಷ ಸಂಬಳ ಬರೋಂಗೆ ತರ್ಬೋದಾಯ್ತು. ಅಯ್ಯಪ್ಪ ಒಂಚೂರು ಇಷ್ಟ ಆಗ್ಲಿ. ಅಯ್ಯೋ 10 ಪೈಸೆ 1 ಗ್ರಾಮ್ ಆಗ್ಲಿ. ಮಗಳು ಎಷ್ಟು ತಿಂತಾಳೆ? ಎಷ್ಟು ದಿನ ಇರ್ತಾಳ ಮಗಳು? ಅಲ್ಲಿಗೆ ಹೋಗ್ತೀನಿ. ಎಲ್ಗೋತಿ ಅಲ್ಲಿಗೆ ಹೋತಿ? ಹಳ್ಳಿ ಮನೆ ಬತ್ತಿ. ಓ ಕರ್ಕೊಂಡೋಗ್ತೀನಿ ಅಪ್ಪನ. ಅಮ್ಮನ ಇಲ್ಲೇ ಬಿಟ್ಟತಿ. ನೀನ್ ಮಾತ್ರ ಬಿದ್ದಿರಿ ಯಮ್ಮ. ನಾವ್ ಯಾರು ಬರಲ್ಲ. ನಿನ್ ಗಂಡ ಮನೆಗೆ ನನ್ನ ಹುಡ್ಕೊಂಡು ತಿನ್ನೋಂತಿ. ನೆಕ್ಸ್ಟ್ ಹೇಳು ಮದುವೆ ಹೋಗ್ತೀನಿ. ಮುಯ್ಯಿ ಕಾಸು ಕೊಡಲಿ. ಅದೇ ತಾನೇ ನಿಂದು. ಮುಯ್ಯಿ ಕಾಸು ಕೊಡು, ರಸ ಕಾಸು ಕೊಡು. ನೀನು ಮಾತಾಡು. ಮುಯ್ಯಿಗೆ ತಂಗ ಹಂಗೆ ಬಂದ್ಬಿಡ್ತಾರೆ ಉಂಡ್ಬಿಟ್ಟು. ಹೈಸ್ಕೂಲ್ ಫ್ರೆಂಡ್ ಅವಳು. ಇವಾಗ ಇವಳಿಗೆ ತಂದ್ಕೊಟ್ಟಿರೋ ಮೂಗ್ಬಟ್ನ ಇನ್ಸ್ಟಾಲೇಷನ್ ಮಾಡಿಸ್ತೀನಿ ರೀ. ಇವಾಗ ಈ ಬಿಚಾಕೆ ಡೂಪ್ಲಿಕೇಟಾ ಈ ಹುಟ್ಟಾಗದೆ. ಇದು ಹೆಂಗೆ ಇಷ್ಟಪಡ್ತಾಳ ಗೊತ್ತಿಲ್ಲ. ಇದು ಯಾವ ಹುಟ್ಟಾಗದೆ ಅಂತ ಗೊತ್ತಿಲ್ಲ. ಅವಳು ಇಷ್ಟಪಟ್ಟಿರೋದು ಅವಳು ಏನಾದ್ರು ಮಾಡ್ಕೊಳ್ಳಿ. ಇಟ್ಕೋ ಇಕ್ಕ ಇಕ್ಕ ಇಕ್ಕ. ಮೂಗೇನು ಇಷ್ಟಪಟ್ಟು ನಿಂದು. ನಿನ್ ಮೂಗ್ ನೋಡಿ ಎಷ್ಟು ಸಣ್ಣ. ಇವಳ್ದಕ್ಕೆ ಇಷ್ಟಪದ್ದೆ ಇಲ್ಲ. ದೊಡ್ಡ ಮೂಗಿಗೆ ಮೂಗ್ಬಟ್ ಇನ್ಸ್ಟಾಲೇಷನ್ ಮಾಡಿದ್ದಾಯ್ತು. ಇವಾಗ ಮೂಗ್ಬಟ್ ಜೊತೆಗೆ ನಿಂದೆ ಸಣ್ಣದಲ್ಲ ಇಟ್ಕೊಳಪ್ಪ. ನಾನು ಸಣ್ಣಗೆ ನಿಂದೇನು ಹೊಸ ನಿಂಗೆ ಸುಮಾರನೇನಪ್ಪ ನಿಂದು. ಉತ್ತ ನಮ್ಮ ಇದ್ರಲ್ಲಿ ಮುನ್ನೇಕೊಂದ್ ದೇವಸ್ಥಾನ ಉತ್ತ ಇದ್ದಂಗನೆ. ಎಷ್ಟು ಕಾಲ್ ಚೈನ್ ತಗೊಂಬಂದಿದ್ದೀನಿ. ಇದಕ್ಕೊಂದು 2,000 ರೂಪಾಯಿ ಟ್ಯಾಕ್ಸ್ ಹಾಕಿದ್ಲು. 2,000 ಕೊಟ್ಟಿದ್ದೀನಿ ಇದಕ್ಕೆ. ಎಷ್ಟೋ ಬಿಡ್ರಿ ಗಾಯ್ಸ್. ಕಾಸೆಲ್ಲ ಕೇಳಂಗಿಲ್ಲ. ಇವಳು ಕಾಲ್ ಚೈನ್ ಅಲ್ವಾ ಕೇಳಿದ್ದು, ಇನ್ನೇನು ಬೇರೆ ಕೇಳಿಲ್ಲ ಅಂತ ಅಂದ್ಬಿಟ್ಟು ಹಾಳಾಗಿ ಅಧ್ವಾನ ಆಗತ್ತೆ ಏನೋ ಕೇಳಿಲ್ಲ ಅಂದ್ಬಿಟ್ಟು ಕಾಲ್ ಚೈನ್ ಕೊಡ್ಸಿದ್ದೀನಿ. ನೀನು ಯಾಕಂತ ನಾನೇ ಹಾಕ್ಬೇಕು. ಸಣ್ಣ ತಂಡೆ ಜಾಸ್ತಿ ಕಾಸು ನೋಡು ಗಾಯ್ಸ್. ಸಣ್ಣ ಮಾತಾಡ ಸಣ್ಣ ಕಾಸು ಕಮ್ಮಿ ಆಗಲಿ ಅಂತ ಕಾಲಿಗೆ ಮುಂದೆ ಹಾಕ್ತೀನಿ. ಪುಣ್ಯ ಮಾಡಿರ್ಬೇಕು ನಾನು ಕಾಲಿ ಕಿಡಿ. ಪುಣ್ಯ ಮಾಡಿ ಬೇರೆ ಯಾರ ಕಾಲಾದ್ರೂ ಹಿಡಿತಿರ್ಲಿಲ್ಲ. ಏನ್ ಮಾಡ್ತಿ? ಕೇಳ್ಕದೆ ಎಲ್ಲ ಮಾಡ್ಕೊಡ್ತಿಯಲ್ಲ. ಮಾಡ್ಕೊಡ್ತಿಲ್ಲ ಅಂತ ಗಾಯ್ಸ್. ಕೊನೆಗೂ ಚೈನ್ ಇನ್ಸ್ಟಾಲೇಷನ್ ಮಾಡಿದ್ದಾಯ್ತು. ಇಲ್ಲ ಏನ್ ಹಿಂಗ್ ಬರ್ತದೆ ತಾಯಿ? ಹಿಂಗ್ ಅಡಿಕ್ ಹೋಗಂಗ ಗೈಸ್. ಚೈನ್ ಹಾಕಿ ಆಯ್ತು. ಒಂದ್ ಕಾಲ್ಗೆ ಇನ್ನೊಂದ್ ಕಾಲ್ಗೆ ಹಾಕಿದೆ. ಇಕ್ಕೆ ಕಡಿಕೆ ಬೇರೆ ಆದ್ರೆ ಯಾರ್ದು ಮುಟ್ತಿರ್ಲಿಲ್ಲ. ಏನ್ ಮಾಡ್ತೀಯ? ಪುಣ್ಯ ಮಾಡಿದ್ಯಾ ನನ್ ಕೈ ಕಾಲ್ ಮುಟ್ಸ್ಕೊಳಕ್ಕೆ. ಹಿಂಗೆಲ್ಲ ಯಾರ್ದು ಮುಟ್ಟಲ್ಲ ನಾನು ಸುಮ್ನೆ. ನೀನ್ ಪುಣ್ಯ ಮಾಡಿರ್ಬೇಕು. ನಾನ್ ಮಾಡಿದ ನೀನ್ ಮಾಡಿದ್ಯಾ? ನನ್ ಕೈ ಚೈನ್ ಹಾಕ್ಸೋಣಕ್ಕೆ ಯಾರು ಕಾಲು ಹಿಡಿದಿಲ್ಲ ಇದುವರೆಗೂ. ಚೈನ್ ಹಾಕಿದಾಯ್ತು. 2 ಕಾಲ್ಗೂ ಚೈನು ಹೋಗ್ಬಿಟ್ಟು ಎಗ್ ರೈಸ್ ಚಾಲೆಂಜ್ ಮಾಡಿ ಗೆದ್ದಿದ್ಕೆ 2 ಕಾಲ್ಗೆ ಬೆಳ್ಳಿ ಚೈನು, ಒಂದ್ ದೊಡ್ಡ ಮೂಗೆ ಹೋಗ್ಬಿಟ್ಟು ಕೊಡ್ಸಿದೀನಿ. ಯಾರು ಇಷ್ಟ ಆಗಿರೋ ಕೈ ಮುಖಂಡು ಹೋಗಿ ಕಾಲಿ ಬಿಡಿ. ನನಗೆ ಕಾಲಿ ಬಿಡ ಗೈಸ್. ಕೊಡ್ಸಿದೀನಿ. ಆಸೆ ಬಿದ್ದೆ. ಇನ್ನೇನಾದ್ರು ಬೇಕಾದ್ರೆ ಇದೇನು ಬಿಡುವಾ? ಅಷ್ಟೇ ಗೈಸ್ ಕೊಡ್ಸಿದೀನಿ. ಅಷ್ಟೇ. ಅದೆಲ್ಲ ಪ್ರೀತಿ ಕಣಿಲ್ಲ. ಪ್ರೀತಿಯಿಂದ ಹಾಕೋದು ಗೈಸ್. ಕೊಡ್ಸಿದೀನಿ. ಅದು ಏನೋ ಕೇಳಿದ್ರ ಒಡವೆ ಚಿನ್ನ ಅರ್ಧ ಕೆಜಿ ಚಿನ್ನ ಕೊಡ್ಸಿರಿ, 1/4 ಕೆಜಿ ಬೆಳ್ಳಿ ಕೊಡ್ಸಿದ್ರ. ಅಷ್ಟಕ್ಕೆಲ್ಲ ತಿಂಡಿ ಅರ್ಧೋತದೆ ಕೊಡ್ಸಕ್ಕೆ. ಇಷ್ಟೇ ನನ್ನ ಕೈಲಿ ಆಗಿದ್ದು. ಇಷ್ಟು ಕೊಡ್ಸ್ಬಿಟ್ಟು ಇವತ್ತಿನ ಜೀವನ ಕತೆ ಎಂಡ್ ಮಾಡೋಣ. ಹೆಂಗಿದೆ? ಖುಷಿ ಆಯ್ತಾ? ಆದ್ರೂ ನೋಡ್ರಿ ಗಾಯ್ಸ್, ನನ್ನ ಕೈಯಿಂದ ಕಾಸು ಜಾಸ್ತಿ ಖರ್ಚು ಮಾಡಿಸ್ಬಾರ್ದು ಅಂದ್ಬಿಟ್ಟು ಸಣ್ಣ ಚೈನೆ ತಗೊಂಡವಳೆ, ದೊಡ್ಡದೇನು ತಗೊಳ್ಳಿಲ್ಲ. ದೊಡ್ಡ ಇತ್ತು ಅಲ್ಲಿ. ಅದೇ ಉದ್ದೇಶ ತಗೊಳ್ಳಿವೋ, ಇಷ್ಟ ಆಗಲಿಲ್ಲ ಅಂತ ತಗೊಳ್ಳಿವೋ? ಅದಕ್ಕೆ ಸಣ್ಣ ತಂದಿದ್ದು. ಏನಕ್ಕೆ? ಕಾಸು ಕಮ್ಮಿ ಆಗಲಿಲ್ಲ. ನೋಡಮ್ಮ ಹೆಂಗೆ ಹೇಳ್ತಾಳೆ ನೋಡಮ್ಮ ಇವಳು. ಕಾಸು ಕಮ್ಮಿ ಇಲ್ಲ ಅಂತ ಇಲ್ಲಿ 2,000 ರೂಪಾಯಿ ಹುಡುಗಿ ಲಗತ್ತಾಗಿರೋದೇ ತಗೊಂಡಿರೋದು. ನೀನು ಅಂತ ಹುಡುಗಿ ಅಲ್ಲ. 2,000 ರೂಪಾಯಿ ಇನ್ಬಿಟ್ಟು ಕಮ್ಮಿ ಕೊಡ್ತಾಣ್ಲಾ. ಮತ್ತೆ ಅದಕ್ಕೊಂದು 1,000 ರೂಪಾಯಿ ಅದಕ್ಕೆ ತಗೊಂಡ್ಲು. ಏಷ್ಯನ್ ಪೇಂಟು ಮತ್ತೆ ಈಗ ಬ್ರಷ್ಗೆನೆ, ಅಲ್ಟ್ರಾಟೆಕ್ ಸಿಮೆಂಟ್ಗೆನೆ.
ಅಷ್ಟೇ ಹೋಗು ಹೋಗ್ಲಿ ಬಿಡು, ಕಾಸ್ಟ್ ಆಗಲ್ಲ, ಲೆಕ್ಕ ಹಾಕಲ್ಲ. ನೀನು ಇದೇ ಲಾಸ್ಟ್ ವರ್ಷ ನಾನು ಚೈನ್ ಕೊಡ್ಸೋದು ಪಾನ್ ಕೊಡ್ಸೋದು ಎಲ್ಲ. ನೆಕ್ಸ್ಟು ನೀನು ಗಂಡ ಕೈ ಕೊಡ್ಸ್ಕೊಂಡಿವಂತೆ ಮುಗಿಯೋಣ ಬರೋಣ. ಏಯ್ ಕೊಡ ಇಡು ಅಮ್ಮ, ನೇತಾಡ ತಂಗಿ ತಳಮ್ಮ ನಿನ್ಗೆ ಮರ್ತಿಲ್ಲ. ಅದು ಹಾಕಿ ಅಮ್ಮಂಗೆ ನೋಡೋದು ಹೆಂಗೆ ಕಾಣ್ತದ್ದು ಬರೋಷ್ಟೊತ್ತಿಗೆ ರೆಡಿಯಾಗಿ ಬರ್ತೀನಿ ಅಷ್ಟೊತ್ತಿಗೆ. ಕಾಯ್ಸೋ ನೆಕ್ಸ್ಟ್ ಮದುವೆ ಹೋಗಬೇಕು, ಮುಂದಿನ ಕೆಲಸ ಗೊತ್ತಿಲ್ಲ ಏನು ಅಂತ. ಮದುವೆಗೆ ಹೋಗ್ಬೇಕು ಹೋಗೋಣ, ನಾನು ಹೈಸ್ಕೂಲ್ ಫ್ರೆಂಡ್ದು ಹುಡುಗುಂತಲ್ಲ. ಆಮೇಲೆ ಯಾರು ಎಷ್ಟು ಬೇಗ ಹುಡುಗರು ಮದುವೆ ಆಗಲ್ಲ. ಪಟ್ಟ ಅಂತ ಯಾವುದೋ ಒಂದು ಬಟ್ಟೆ ತಗೊಂಡು ಹೋಗ್ಬರ್ಬೇಕು, ಇನ್ನೂ ಎಕ್ಸಾಮಿಗೆ ಓದಬೇಕು, ಏನಂತದೋ ಗೊತ್ತಿಲ್ಲ ಕತೆ. ಗೈಸ್ ಇದೆಂಥದ ಒಂದು ಶರ್ಟ್ನೇ ತಗೊಂಡು ಈ ರೇಂಜಿಗೆ ರೆಡಿ ಆಗಿದ್ದೀನಿ. ಇವಾಗ ಹೋಗಿ ರಪ್ಪ ಅಂತ ಮುಗಿಸ್ಕೊಂಬರ್ದು ಬಾಕಿ. ನೆಕ್ಸ್ಟ್ ಎಕ್ಸಾಮು ಬರೋಣಪ್ಪ. ಮೊನ್ನೆ ಗೊತ್ತಾನೆ ಏನು ಗೊತ್ತಿಲ್ಲ ಮುಯ್ಕಾಸ್ ಕುಡಿಲಿ. ಅಯ್ಯೋ ಹೋಗ್ರ ಎಲ್ತಲ್ಲಿ ಅದೇ ಬರೋಣ, ಎಲ್ಲ ಹೋಗ್ಬಿಟ್ಟು ಹೆಂಗಂತ ನೋಡೋಣ. ಎಲ್ಲ ಅಜ್ಜಿ ಕಣ್ಣೆ ಕಾಣ್ತೀರಮ್ಮ, ಚೆನ್ನಾಗಿ ಕಾಣಿಸ್ಬೇಕು ಇಲ್ಲ. ಒಂದ್ಸರಿ ನೋಡ್ತೀನಿ ಕರೆಕ್ಟಾಗಿ ಬಿಡು, ಏನೋ ಪರವಾಗಿಲ್ಲ. ಬರ್ಲಾ ಬಾಯ್, ಹುಷಾರಪ್ಪ ಅಂದು ಬರ್ಲಾ. ಬರ್ತೀನಿ ಇನ್ನೊಂದೂವರೆ ಅವರು. ಹಾಯ್ ಗಾಯ್ಸ್, ಇವ್ರ ಹೆಸರು ರಂಜಿತ್ ಅಂತ, ಅವಳ ಪ್ರೇಮಲತಾ ಅಂತ, ಇವ್ರ ಹೆಸರು ಅಶ್ವಿನಿ ಅಂತ, ಚಂದನ ಅಂತ, ಅವಳ ಸುದೀಪ, ಅವನ ಮಹೇಶ, ಅವನು ವೆಂಕಟೇಶು, ವಿಜಯ್ ಭಾಸ್ಕರ್, ನೀನು ಮಂಜುನಾಥ. ಇವರೆಲ್ಲ ಒಂದೇ ಸೆಕ್ಷನ್, 24 ಜನ. 24 ಜನದಲ್ಲಿ ಇಷ್ಟೇ ಜನ ಇರೋದು, ಇನ್ನು ಮಿಕ್ತಾರೆ ಯಾರು ಬಂದಿಲ್ಲ. ಏನೋ ಮಾಡೋಕ್ಕಾಗಲ್ಲ. ಹಾಂ ಅವಳಿಗೆ ಪಟ್ಟೆ ಮದುವೆ ನಾನು ಅದೇ ಹುಡುಗಿನ ಮದುವೆ ಇರೋದು. ಇನ್ನೇನು ಸಮಾಚಾರ ಮಾತಾಡ್ರು. ಹೆಂಗೆ ಹಿಂಗಿದ್ರಂತೀರ? ಸ್ಕೂಲಾಗ ಹೆಂಗಿದೆ ಹಂಗೆ ಇದ್ದಿರಲ್ಲ, ಒಂಚೂರು ಚೇಂಜ್ ಆಗಿಲ್ಲ. ಸ್ಕೂಲಾಗ ಹೆಂಗಿದೆ ಒಂಚೂರು ಚೇಂಜ್ ಆಗಿಲ್ಲ. ಯಾಸ್ ಎಲ್ಲ ಇಷ್ಟಿಷ್ಟೇ ಏನು, ಆ ಕಡೆ ಒಂದು ಈ ಕಡೆ ಒಂದು ಸಣ್ಣ ಜಿಡ್ಡ ಹಾಕೊಂಡು ಸಣ್ಣ ಜಿಡ್ಡ ಹಾಕೊಂಡು ಅವಾಗೆಲ್ಲ ಗೊಣ್ಣೆ ಸುರಿಸ್ಕೊಂಡಿದ್ದವ್ರು ಇವೆಲ್ಲ. ಗೈಸ್ ಅಪರೂಪಕ್ಕೆ ಎಷ್ಟು ವರ್ಷ ಆಯಿತು? 5 ವರ್ಷ ಆಯ್ತು, 6 ವರ್ಷ ಆಯ್ತಾ? 6 ವರ್ಷ, 2, 5, 7 ವರ್ಷ ಆದ್ಮೇಲೆ ಅಪರೂಪ ಸಿಕ್ಕಿದ್ದೀವಿ. ಆಯ್ತಾ? ಟಾಟಾ ಬೈ ಬೈ, ಸಿಗೋಣ ನಾಳೆ. ಎಕ್ಸಾಮ್ ಏನಾದ್ರು ಫೇಲ್ ಆದ್ರೆ ಹುಡುಕೊಂಬರ್ತೀನಿ. ಫೀಸ್ ಕೊಟ್ಬಿಡ್ತೀನಿ. ಬೈ ಸಂಗಲ್ ಬರೋಣ. ಬೈ ಬೈ ಟಾಟಾ ಬೈ 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 ಬೈ, ಸಿಗೋಣ ನಾಳೆ ಎಕ್ಸಾಮು. ಏನ್ ತಗೋ ಹುಷಾರಾಗೋದು. ಕ್ಲಾಸ್ ಫಸ್ಟ್ ಬಾ. ಏಯ್ ಬತ್ತಿ ಮಾಡೋದೇ ಗೊತ್ತಿಲ್ಲ ನಾನು ಹೆಂಗೆ ಅಂತ. ಅದೇ ಬೇಜಾರಾಗಲ್ಲ. ಆಮೇಲೆ ನಾವು ಒಂದು ಫಿಲ್ಟರ್ ಮತ್ತೆ ಸುಮ್ಮನೆ ಮಾತಾಡ್ಬಿಟ್ರಲ್ಲ ಅವ್ನು ಯಾವನ ಅವನ್ಲೇ. ಬೈ ನೆಕ್ಸ್ಟ್ ಯಾರು ಮದ್ವೆ ಹೇಳ್ಬಿಟ್ರ ಇಲ್ಲೇನೆ? ನೆಕ್ಸ್ಟ್ ಯಾರು ನಿಮ್ದೇನಾ? ನೆಕ್ಸ್ಟ್ ಅವ್ರಲ್ಲ ಎಲ್ಲ ಒಂದೇ ಸಲ ಇನ್ವೈಟ್ ಮಾಡ್ಬಿಡ್ರಿ. ಎಲ್ಲ ಇನ್ವೈಟ್ ಮಾಡ್ಬಿಡ್ರಿ. ನಾನು ಏನೋ ಗಂಡು ಮಾಡ್ಕೊಂಡು 6 ವರ್ಷ ಆಗಲ್ಲ. ಬರೋಣ ನೆಕ್ಸ್ಟ್. ಎಲ್ಲ ಇಲ್ಲಿರೋ ನೀವೇ ಫಿಕ್ಸ್ ಆಗೋದು. ಯಾರು ಮಿಸ್ ಮಾಡಬೇಡ್ರಿ. 100 ರೂಪಾಯಿ ಮುಯ್ಯ ಹಾಕ್ತೀನಿ, ಇನ್ವೈಟ್ ಮಾಡ್ಬಿಡ್ರಿ. ಬಾಯ್ ಬಾಯ್ ಬಾಯ್. ಹಾಂ ಒಪ್ಪನ್ ಸಿನ್ಸಿನ್ ಬಾಗಿಲು ತೆಗೆ ಜಯಮ್ಮ. ವಸಂತಮ್ಮ ಅಮ್ಮ ಅಮ್ಮ ಅಪ್ಪ ತಾಯಿ ವಸಂತಮ್ಮ ಮಾವು ಯಾಕಮ್ಮ ಕದ ತೆಗೆಯಮ್ಮ ಹಾಚ್ಬೇಕಿದ್ದಿ? ಏನಾಗ್ಬೇಕಾ? ನಾನೇನು ಮಾಡಲಿ? ಟ್ರಾಫಿಕ್ಕು ಸಿಕ್ಕಾಪಟ್ಟೆ. ಇನ್ನ 10 ಮುಖ ಹಾಕೊಂಡು ಬಾರಮ್ಮ. ನಾನಿಂದ ಓದ್ಬೇಕಲ್ಲಿ. ಒಳ್ಳೆ ಬಿಟ್ಕೊಳೋದು ಒಳ್ಳೆ. ಇವಾಗ ಯಾರೋ ಹೇಳಿ ನಿಂಗೆ ಆಚ್ಕಾಕು ಅಂತ ಮಗನ್ನ. ಮಗನ ಆಚ್ಕಾಕೊಂಡು ಮಲಗಿದ್ದಿ. ಯಾರೋ ಹೇಳಿ ನಿನ್ಗೆ? ನಾನೇ ತೋ 1 ಗಂಟೆ ರಾತ್ರಿ ಇರ್ತದೆ, 2 ಗಂಟೆ ರಾತ್ರಿ ಗೊತ್ತಿಲ್ಲ. ಓದ್ಬಿಟ್ಟೆ ಮುಗಿಸ್ಬೇಕು ಇವತ್ತು. ಯಪ್ಪಾನ ಗೆಟ್ಟೆ ಇಲ್ಲ ಅಂದರೆ ಸತ್ತೇ ನಾಳಿಗೆ. ಲ್ಯಾಪ್ಟಾಪ್ ಆನ್ ಮಾಡ್ಬಿಟ್ಟು ಕೂತ್ಕೊತೀನಿ. ನಾಳೆ ಸಿಗೋಣ. ಅಲ್ಲಿವರೆಗೂ ಬೈ ಬೈ. ಆಮೇಲೆ 100K ಸಬ್ಸ್ಕ್ರೈಬರ್ಸ್ ಪಕ್ಕ ಕಂಪ್ಲೀಟ್ ಆಗಿರ್ತದೆ. ಈ ವಿಡಿಯೋ ನೋಡ್ತಿದ್ದಾರೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಇಷ್ಟು ದಿನ ಎಲ್ಲರಿಗೂ ದೊಡ್ಡ 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 ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನೋಡಿ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರಾ. ಮುಂದೆ ಇದೇ ಥರ ಸಪೋರ್ಟ್ ಇರಲಿ ಅಂತ ಹೇಳಿದೆ ಈ ವಿಡಿಯೋ ನಿಲ್ಗೇಟ್ ಮಾಡ್ತಾಯಿದ್ದೀನಿ. 100K ಸ್ಪೆಷಲ್ ಏನಾದರೂ ಮಾಡೋಣ ಅಂತ ಪ್ಲಾನ್ ಮಾಡ್ತೀನಿ. ನೋಡೋಣ, ಆದರೆ ಮಾಡ್ತೀವಿ. ಇಲ್ಲ ಅಂತಂದರೆ ಹಿಂಗೆ ಮುಂದುವರ್ಸ್ಕೊಳ್ತೀವಿ. ಬೈ ಬೈ, ನಾಳೆ ಸಿಗೋಣ.